ಏನು ಗೊತ್ತಾ, ಬಾರ್ಲಿಯಲ್ಲಿ ರೆಸಿಪೀಸ್ ಮಾಡಿ ಅಂತ ಹೇಳಿದ್ದೆ ನಾನು. ನೆನ್ನೆ ಒಬ್ಬರು ಬಂದಿದ್ದರು ನನ್ನ ಪೇಷಂಟು. ಸರ್ ನಿಮ್ಮ ವಿಡಿಯೋ ನೋಡಿದೆ, ನಾನು ಬಾರ್ಲಿಯಲ್ಲಿ ಒಳ್ಳೆ ರೆಸಿಪಿ ಗೊತ್ತು ಸರ್ ನನಗೆ, ಅದು ಭಾರಿ ತಂಪು, ತುಂಬ ಚೆನ್ನಾಗಿರುತ್ತೆ, ಇವನ್ ಕಿಡ್ನಿ ಸ್ಟೋನ್ಸ್ನೆಲ್ಲ ಹೊರಗಡೆ ಹಾಕತ್ತೆ, ನಾನು ಅದು ಮಾಡ್ಕೊಂಬರಲ್ಲ ಅಂತ ಹೇಳಿದ್ರು. ನನಗೆ ಭಾರಿ ಖುಷಿ ಆಯ್ತದೆ. ಎಂಥದಪ್ಪ ಬಾರ್ಲಿಯಲ್ಲಿ ಇಂಥ ಒಳ್ಳೆ ರೆಸಿಪಿ, ಇದು ಭಾರಿ ಇಷ್ಟಪಡ್ತಾರೆ ಸರ್ ಅಂತ ಬರೀ ಹೇಳ್ಬಿಟ್ರೆ ನನಗಿನ್ನ ಭಾರಿ ಖುಷಿ ಆಯ್ತು. ಆಯ್ತು ಮಾಡ್ಕೊಂಬನ್ನಿ ಅಂತ ಹೇಳಿದೆ. ಕೇಳಿದೆ ಏನಪ್ಪ ರೆಸಿಪಿ ಇದೆ ಅಂತ ಹೇಳಿದ್ರೆ, ಬಾರ್ಲಿಯಲ್ಲಿ ಬಿಯರ್ ಮಾಡ್ಕೊಂಬರ್ತೀನಿ ಸರ್ ಅಂತ ಹೇಳ್ತಾರೆ. ಬೇಡಪ್ಪ, ನಿಮ್ಮ ಬಾರ್ಲಿ ಬಿಯರು ಬೇಡ, ಎಂಥದ್ದು ಬೇಡ, ಬಾರ್ಲಿಯಲ್ಲಿ ರೆಸಿಪಿ ಮಾಡೋರು ಭಾಳಷ್ಟು ಚೆನ್ನಾಗಿ ಕಾಯ್ತಿದ್ದಾರೆ, ನಿಮ್ಮ ರೆಸಿಪಿ ಬೇಡ, ನೀವು ಹೇಳ್ಕೊಳ್ಳಿ ಅಂತ ಹೇಳಿದೆ. ಅದೇ ಥರ ರಾಗಿ ನೋಡಿ, ಸಿರಿಧಾನ್ಯ ಭಾರಿ ಒಳ್ಳೆಯದು, ರಾಗಿ ತಿನ್ನಿರಿ ಅಂತ ಹೇಳಿ ಇಬ್ಬರು ನನ್ನ ಪೇಷಂಟ್ಸ್ಗಳು ಇವರಿಬ್ಬರು ತುಂಬ ಮೆಮೊರೇಬಲ್ ಮಾತುಗಳನ್ನ ಉಳಿಸ್ಬಿಟ್ಟಿದ್ದಾರೆ. ರಾಗಿ ತಿಂದರೆ ಕಾಗೆ ಆದಂಗೆ ಆಗ್ಬಿಡ್ತೀವಂತೆ, ಕಪ್ಪಗಾಗ್ಬಿಡ್ತೀವಂತೆ, ಅದಕ್ಕೆ ನಾವು ರಾಗಿ ತಿನ್ನಲ್ಲ ಸರ್ ಅಂತ. ಏನ್ರಿ ಇದು, ಸಿರಿಧಾನ್ಯಕ್ಕೆ ಅವಮಾನ ಮಾಡೋದಂಗೆ ಆಗಲ್ವಾ ಇದು? ಸಿರಿಧಾನ್ಯ ನಂಬರ್ 1 ಧಾನ್ಯ, ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಅಂತೇಳಿ, ಅದ್ರಕ್ಕಿಂತನೂ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದು ಬಾರ್ಲಿಯಲ್ಲಿ. ಸೊ ಆಯಿತು, ರಾಗಿ ತಿನ್ನಲ್ವ, ಬಾರ್ಲಿ ಸ್ಟಾರ್ಟ್ ಮಾಡಿ. ಬಾರ್ಲಿಯಲ್ಲಿ ಹಲವಾರು ಖಾದ್ಯಗಳು ಮಾಡ್ಬೋದು, ಸೂಪ್ ಮಾಡ್ಬೋದು, ಗಂಜಿ ಮಾಡ್ಬೋದು, ಪೊಂಗಲ್ ಥರ ಮಾಡ್ಬೋದು, ಬಿಸಿಬೇಳೆಭಾತ್ ಥರ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ದೋಸೆ ಮಾಡ್ಬೋದು, ಪಡ್ಡು ಮಾಡ್ಬೋದು, ಎಳ್ಳಿ ಮಾಡ್ಬೋದು, ಬೇಕಾದಷ್ಟು ಖಾದ್ಯ ಇದೆ. ಅದನ್ನೇ ಬಳಸ್ರಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಾಗ ಭಾರಿ ಖುಷಿ. ರಾಗಿ ತಿನ್ನಬೇಕಲ್ಲ ಅಂತ ಬೇಜಾರು ಮಾಡ್ಕೊತಾರೆ ಕೆಲವರು. ಸಣ್ಣ ಮಕ್ಕಳಂತೂ ರಾಗಿ ತಿನ್ನೋಕ್ಕೆ ಇಷ್ಟಪಡೋದೇ ಇಲ್ಲ. ಸೊ ಅದರಿಂದ ರಾಗಿಗೆ ಹೋಲಿಸಿದ್ರೆ ಬಾರ್ಲಿ ಬೆಟರ್, ಅಟ್ಲೀಸ್ಟ್ ಪ್ಯಾಲೆಟೇಬಲ್ ಇರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಈ ಬಾರ್ಲಿ ಖಾದ್ಯನ ಇಷ್ಟಪಡ್ತಾರೆ. ಅದರಿಂದ ಬಾರ್ಲಿ ಬೆಸ್ಟ್ ಇದೆ. ಸೊ ಯಾರೆಲ್ಲ ಇನ್ನೂ ಯೂಸ್ ಮಾಡ್ತಿಲ್ಲ, ಇದರಲ್ಲಿ ಮಲ್ಟಿಪಲ್ ಮಿನರಲ್ಸ್, ಮಲ್ಟಿಪಲ್ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಪ್ರತಿಯೊಂದು ಇದೆ. ಯಾರೆಲ್ಲ ಇನ್ನು ಬಾರ್ಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇವತ್ತಿಂದನೇ ಈ ಬಾರ್ಲಿ ಕ್ರಾಂತಿ ಮುಖಾಂತರ ಇವತ್ತಿಂದನೇ ಶುರು ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸ್ಪ್ರೆಡ್ ಮಾಡಿ. ಬಾರ್ಲಿ ಖಾದ್ಯದ ವಿಡಿಯೋಗಳಿಗೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಒಬ್ಬರು ಕಳಿಸಿದರೆ ಇನ್ನು ಸಾಕಷ್ಟು ವಿಡಿಯೋಗಳು ಬರಬೇಕು. ಐ ಆಮ್ ವೇಟಿಂಗ್. ಇದರಿಂದ ನನಗಷ್ಟೇ ಅಲ್ಲ, ಸಾಕಷ್ಟು ಜನ ಫಾಲೋವರ್ಸ್ಗಳಿಗೆ, ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ.